ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮಲ್ಲಿ ಯಾರಿದ್ದೀರಾ ಅವರಿಗೆ ಬ್ಯಾಂಕಿಂಗ್ ಆಪರೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಆ ಒಂದು ಸಬ್ಜೆಕ್ಟಲ್ಲಿ ಮೊದಲನೇ ಯೂನಿಟ್ ಬಂದು ಎವಲ್ಯೂಷನ್ ಆಫ್ ಬ್ಯಾಂಕಿಂಗ್, ಒಂದು ಎವಲ್ಯೂಷನ್ ಆನ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಫಸ್ಟ್ ಯೂನಿಟ್ ಇರ್ತಕ್ಕಂಥದ್ದು. ಆ ಒಂದು ಯೂನಿಟಲ್ಲಿ ಸೊ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ಬ್ಯಾಂಕಿಂಗ್ ಎವಲ್ಯೂಷನ್ಸನ್ನು ಡಿಸ್ಕಷನ್ಸನ್ನು ಮಾಡೋದಕ್ಕೆ ಮುಂಚೆ ಬ್ಯಾಂಕ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ಯೂಶಲ್ ಆಗಿ ಬ್ಯಾಂಕ್ ಅಂದರೆ ಜನಗಳ ದುಡ್ಡನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಆ ಅಮೌಂಟನ್ನು ಲೋನ್ಸ್ ಮುಖಾಂತರ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ನ ನಾವು ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಸೊ ಬ್ಯಾಂಕ್ ಅನ್ನೋದು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಬ್ಯಾಂಕ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ಸ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ and lending money on demand is known as bank. ಸೊ ನೋಡಿ, ಬ್ಯಾಂಕ್ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ವೈ ಇಟ್ ಈಸ್ ಕಾಲ್ಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್? ಬಿಕಾಸ್ ಇಟ್ ಈಸ್ ಡೀಲ್ಸ್ ವಿತ್ ದ ಮನಿ ಓನ್ಲಿ. ಸೊ ಹೌ ದ ಬ್ಯಾಂಕ್ ಡೀಲ್ಸ್ ವಿತ್ ದ ಮನಿ? ದಟ್ ಮೀನ್ಸ್ ದ ಬ್ಯಾಂಕ್ accepting deposit from public. At the same time, the bank also lending loans and advances to the needy people. At the same time, bank is also repay the money based on the demand made by the depositor. So ಕಸ್ಟಮರು ಇಂದ ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಆ ಅಕ್ಸೆಪ್ಟ್ ಮಾಡಿರೋ ಮನಿಯನ್ನು ಅದೇ ಜನಗಳಿಗೆ ಡಿಮ್ಯಾಂಡ್ ಮೇಲೆ ಅವರು ಸಾಲ ಬೇಕೋ ಅಥವಾ ಇಟ್ಟಿರೋ ಡೆಪಾಸಿಟ್ ಮಾಡೋ ಅಮೌಂಟನ್ನು ವಾಪಸ್ ಕೇಳಿದಾಗ ಸೊ ಅವ್ರಿಗೆ ಆ ಅಮೌಂಟನ್ನು ಪೇಮೆಂಟ್ ಮಾಡಿಕೊಡ್ತಾ ಹೋಗುತ್ತೆ. ಆ ಒಂದು ಇನ್ಸ್ಟಿಟ್ಯೂಷನ್ನ ನಾವು ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಸೊ ಬ್ಯಾಂಕ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಒನ್ ಹೂ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಲೆಂಡ್ಸ್ ಮನಿ ಆನ್ ಡಿಮ್ಯಾಂಡ್ ಈಸ್ ನೋನ್ ಆಸ್ ಬ್ಯಾಂಕ್. ಕಸ್ಟಮರ್ ಇವಾಗ ಯಾರೋ ಒಬ್ಬ ವ್ಯಕ್ತಿ ಡೆಪಾಸಿಟನ್ನು ಮಾಡಿದ್ದಾನೆ. ಸೊ ಅವನು ಬ್ಯಾಂಕಲ್ಲಿ ಹೋಗಿ ಡಿಮ್ಯಾಂಡ್ ಮಾಡಿದ್ರೆ ಸೊ ಆ ಬ್ಯಾಂಕಲ್ಲೂ ಏನು ಮಾಡ್ತಾರೆ ಅಂದರೆ ಆ ಅಮೌಂಟನ್ನು ಆ ಒಬ್ಬ ಡೆಪಾಸಿಟರ್ ಯಾರಿರ್ತಾರೆ ಕಸ್ಟಮರ್ಗೆ ವಾಪಸ್ಸನ್ನು ಮಾಡ್ತಾರೆ, ರೀಪೇಮೆಂಟನ್ನು ಮಾಡ್ತಾರೆ. ಸೊ ಆ ಒಂದು ಇನ್ಸ್ಟಿಟ್ಯೂಷನ್ನ ನಾವು ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಸೊ ಅದು ಬ್ಯಾಂಕ್. ಬ್ಯಾಂಕ್ ಇಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಲೆಂಡಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ದಿ ಪಬ್ಲಿಕ್ ಓನ್ಲಿ. ಆಗ ಕೊಡ್ತಾ ಹೋಗುತ್ತೆ. ಸೊ ಆ ದುಡ್ಡನ್ನು ಯಾವುದೇ ಜನಗಳಿಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಮುಖಾಂತರ ಕೊಡ್ತಾ ಹೋಗುತ್ತೆ. ಅದನ್ನು ನಾವು ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಒಂದು ಬ್ಯಾಂಕ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ? ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಏನೇ ಕೇಳಿದ್ರು ಕೂಡ ನೀವು ಇದೇ ಫೀಚರ್ಸನ್ನು ಬರೆದ್ರೆ ಸಾಕಾಗುತ್ತೆ. ಒಂದು ಬ್ಯಾಂಕ್ನ ಫೀಚರ್ಸ್ ಏನಿರುತ್ತೆ ಅಂದರೆ ಡೀಲಿಂಗ್ ಇನ್ ಮನಿ ಅಂತ ಕರಿತೀವಿ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಬ್ಯಾಂಕ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಡೀಲ್ಸ್ ವಿತ್ ಅದರ್ಸ್ ಪೀಪಲ್ ಮನಿ ಓನ್ಲಿ ಬೈ ದಿ ವೇ ಆಫ್ ಅಕ್ಸೆಪ್ಟಿಂಗ್ ಡೆಪಾಸಿಟ್, ಲೆಂಡಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ದಿ ನೀಡಿ ಪೀಪಲ್. ಅಂದರೆ ಬ್ಯಾಂಕು ಯಾವಾಗಲೂ ಕೂಡ ಯಾವುದ್ರ ಜೊತೆ ಡೀಲ್ ಮಾಡುತ್ತೆ ಅಂದರೆ ದ ಬ್ಯಾಂಕ್ ಆಲ್ವೇಸ್ ಡೀಲ್ಸ್ ವಿತ್ ಅ ಮನಿ ಓನ್ಲಿ, ಅದರ್ಸ್ ಪೀಪಲ್ ಮನಿ. ತನ್ನ ದುಡ್ಡಲ್ಲ, ಅದು ಜನಗಳಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳುತ್ತೆ, ಅದೇ ಜನಗಳಿಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಆಗಿ ಕೊಡುತ್ತೆ. ಯಾರೋ ಸೇವಿಂಗ್ ಮಾಡೋರು ಡೆಪಾಸಿಟ್ ಮಾಡ್ತಾರೆ, ಬೇಕಾಗಿರೋರಿಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಮುಖಾಂತರ ಕೊಡ್ತಾ ಹೋಗುತ್ತೆ. ಹಾಗಾಗಿ ಒಂದು ಬ್ಯಾಂಕ್ ಅನ್ನೋದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಎ ಬ್ಯಾಂಕ್ ಇಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಇಟ್ ಡೀಲ್ಸ್ ವಿತ್ ಅದರ್ಸ್ ಪೀಪಲ್ ಮನಿ. ದಟ್ಸ್ ವೈ ದ ಫಸ್ಟ್ ಫೀಚರ್ ಸೇಸ್ ಡೀಲಿಂಗ್ ಇನ್ ಮನಿ. ಬ್ಯಾಂಕ್ ಅನ್ನೋದು ಯಾವಾಗಲೂ ಕೂಡ ಮನಿ ಜೊತೆ ಡೀಲ್ ಮಾಡ್ತಾ ಇರುತ್ತೆ. ಬಿಕಾಸ್ ಇಟ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ which is accepting deposit from public, and the bank is also lending loans and advances to the needy people. So the bank always deals in money itself. ಎರಡನೇದು ಇರುತ್ತೆ ಇಂಡಿವಿಜುವಲ್ ಫರ್ಮ್ ಆರ್ ಕಂಪನಿ. ನೋಡಿ, ಎ ಬ್ಯಾಂಕ್ ಮೇ ಬಿ ಎನ್ ಎ ಪರ್ಸನ್, ಮೇ ಬಿ ಎ ಫರ್ಮ್ ಆರ್ ಮೇ ಬಿ ಎ ಕಂಪನಿ ಅಂತ ಕರಿತೀವಿ. ಎನಿ ಬ್ಯಾಂಕಿಂಗ್ ಕಂಪನಿ, ಬ್ಯಾಂಕನ್ನು ನಾವು ಇಂಡಿವಿಜುವಲ್ ಅಂತ ಬೇಕಾದ್ರೂ ಕರಿಬೋದು, ಫರ್ಮ್ ಅಂತ ಬೇಕಾದ್ರೂ ಬರಿಬೋದು, ಕಂಪನಿ ಅಂತ ಬೇಕಾದ್ರೂ ಕರಿಬೋದು. ಎ ಬ್ಯಾಂಕಿಂಗ್ ಕಂಪನಿ ಮೀನ್ಸ್ ದಟ್ ಈಸ್ ಇನ್ ದಿ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಯಾವುದನ್ನ ನಾವು ಬ್ಯಾಂಕಿಂಗ್ ಕಂಪನಿ ಅಂತ ಕರಿತಾ ಹೋಗ್ತೀವಿ ಅಂತ ಹೇಳಿದ್ರೆ ದ ಬ್ಯಾಂಕಿಂಗ್ ಕಂಪನಿ ಮೀನ್ಸ್ ಕಂಪನಿ ಇಟ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಬ್ಯಾಂಕಿಂಗ್ ಆಕ್ಟಿವಿಟೀಸನ್ನು ಯಾವ ಒಂದು ಕಂಪನಿ ಮಾಡ್ತಾ ಇರುತ್ತೆ ಅದನ್ನು ನಾವು ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಅದನ್ನು ನಾವು ಇಂಡಿವಿಜುವಲ್ಸ್ ಅಂತ ಬೇಕಾದ್ರೂ ಕರಿಬೋದು, ಫರ್ಮ್ ಅಂತ ಬೇಕಾದ್ರೂ ಕರಿಬೋದು, ಕಂಪನಿ ಅಂತ ಬೇಕಾದ್ರೂ ಕರಿಬೋದು. ಸೊ ಎರಡನೇ ಫೀಚರ್ಸ್ ಹೇಳುತ್ತೆ. ಅಂಡ್ ಮೂರನೇದು ಹೇಳುತ್ತೆ ಅಕ್ಸೆಪ್ಟೆನ್ಸಿ ಆಫ್ ಡೆಪಾಸಿಟ್ಸ್ ಅಂತ. ನೋಡಿ, ಬ್ಯಾಂಕು ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಫ್ರಮ್ ದಿ ಪೀಪಲಿಂದ, ಜನಗಳಿಂದ ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಆ ಡೆಪಾಸಿಟ್ ಏನು ಮಾಡಿರ್ತಾರೆ ಆ ಡೆಪಾಸಿಟ್ ಮಾಡಿರೋ ಅಮೌಂಟನ್ನು
ರೀಪೇಮೆಂಟ್ ಮಾಡಬೇಕು ಆನ್ ದಿ ಡಿಮ್ಯಾಂಡ್ ಮೇಡ್ ಬೈ ದಿ ಡೆಪಾಸಿಟರ್ ಆರ್ ಮೆಚುರಿಟಿ ಆಫ್ ದಿ ಟೈಮ್ ಪೀರಿಯಡ್, ಫಿಕ್ಸ್ಡ್ ಎಕ್ಸ್ಪೈರಿ ಆಫ್ ದಿ ಫಿಕ್ಸ್ಡ್ ಪೀರಿಯಡ್. ಸೊ ಒಂದು ಇಷ್ಟು ಟೈಮ್ಗೆ ನೀವು ಡೆಪಾಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಷ್ಟು ವರ್ಷಕ್ಕೆ ಅಂತ ಹೇಳಿದ್ರೆ ಅಷ್ಟು ವರ್ಷ ಆದಮೇಲೆ ನೀವು ರೀಪೇಮೆಂಟ್ ಮಾಡಬೇಕು. ಅಥವಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆವಾಗ ನೀವು ರೀಪೇಮೆಂಟನ್ನು ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಅಕ್ಸೆಪ್ಟೆನ್ಸಿ ಆಫ್ ಡೆಪಾಸಿಟ್ ಅಂತ. ಬ್ಯಾಂಕ್ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಡೆಪಾಸಿಟ್ಸನ್ನು. ಯೂಶುವಲ್ ಆಗಿ ಸೇವಿಂಗ್ ಡೆಪಾಸಿಟ್ಸ್ ಇದೆ, ರೆಕರಿಂಗ್ ಡೆಪಾಸಿಟ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ, ಕರೆಂಟ್ ಡೆಪಾಸಿಟ್ಸ್ ಇದೆ. ಯಾವ ಮುಖಾಂತರ ಬೇಕಾದ್ರೂ ಡೆಪಾಸಿಟ್ ಮಾಡ್ಬೋದು. ಬ್ಯಾಂಕು ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಫ್ರಮ್ ಪಬ್ಲಿಕ್ಕಿಂದ ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ಆ ಅಕ್ಸೆಪ್ಟ್ ಮಾಡಿರೋ ಡೆಪಾಸಿಟನ್ನು ರೀಪೇಮೆಂಟನ್ನು ಮಾಡಬೇಕು ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಆರ್ ಬೇಸ್ಡ್ ಆನ್ ದಿ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಮೆಚುರಿಟಿ ಆಫ್ ದಿ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಮುಗಿದೋದ್ರೆ ಸೊ ಆವಾಗ ರೀಪೇಮೆಂಟನ್ನು ಮಾಡಬೇಕಾಗತ್ತೆ. ಈ ನೆಕ್ಸ್ಟ್ ಒಂದು ಫೀಚರ್ ಇರುತ್ತೆ ಲೆಂಡಿಂಗ್ ಲೋನ್ಸ್. ನೋಡಿ, ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡೋದು ಒಂದು ಫೀಚರ್ ಆದರೆ, ಅದೇ ಥರ ಬ್ಯಾಂಕು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸನ್ನು ಲೆಂಡ್ ಮಾಡ್ತಾ ಹೋಗುತ್ತೆ. ಅಂದರೆ ಲೆಂಡಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ದಟ್ ಮೀನ್ಸ್ ಎ ಬ್ಯಾಂಕ್ ಲೆಂಡ್ ಔಟ್ಸ್ ದ ಮನಿ ಇನ್ ಲೋನ್ಸ್ ದೋಸ್ ಹೂ ರಿಕ್ವೈರ್ ಇಟ್ ಫಾರ್ ಡಿಫ್ರೆಂಟ್ ಪರ್ಪಸ್. ದಟ್ ಮೀನ್ಸ್ ಫಂಡ್ಸನ್ನು ಏನು ಬ್ಯಾಂಕು ಡೆಪಾಸಿಟ್ ಮುಖಾಂತರ ಅಕ್ಸೆಪ್ಟ್ ಮಾಡಿರುತ್ತೆ, ಆ ಅಕ್ಸೆಪ್ಟ್ ಮಾಡಿರೋ ಫಂಡ್ಸನ್ನು ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಆಗಿ ಕೊಡುತ್ತೆ. ಲೈಕ್ ಎಜುಕೇಷನಲ್ ಲೋನ್ ಆಗಿರ್ಬೋದು, ಮ್ಯಾರೇಜ್ ಲೋನ್ ಆಗಿರ್ಬೋದು, ಪರ್ಸ್ನಲ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು. ಸೊ ವೇರಿಯಸ್ ಪರ್ಪಸ್ಗೋಸ್ಕರ ಬ್ಯಾಂಕು ಲೋನ್ಸನ್ನು ಲೆಂಡ್ ಮಾಡ್ತಾ ಹೋಗುತ್ತೆ ಟು ದಿ ನೀಡಿ ಪೀಪಲ್. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕ್ಯಾರೆಕ್ಟರಿಸ್. ನಾಟ್ ಓನ್ಲಿ ಇಟ್ ಈಸ್ ನಾಟ್ ಓನ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟ್, along with the accepting deposit, bank also lending loans and advances to the needy people. ಅಂಡ್ ಫಿಫ್ತ್ ಒನ್ ಹೇಳುತ್ತೆ ಪೇಮೆಂಟ್ ಅಂಡ್ ವಿತ್ಡ್ರಾಲ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಬ್ಯಾಂಕ್ ಪ್ರೊವೈಡ್ಸ್ ಅನ್ ಈಸಿ ಪೇಮೆಂಟ್ ಅಂಡ್ ವಿತ್ಡ್ರಾ ಫೆಸಿಲಿಟಿ ಟು ಇಟ್ಸ್ ಕಸ್ಟಮರ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್, ಇನ್ ದ ಫಾರ್ಮ್ ಆಫ್ ಡ್ರಾಫ್ಟ್, ಇನ್ ದ ಫಾರ್ಮ್ ಆಫ್ ATM. ಅಂದರೆ ಬ್ಯಾಂಕು ಪೇಮೆಂಟ್ ಆ್ಯಂಡ್ ವಿತ್ಡ್ರಾಲ್ ಫೆಸಿಲಿಟಿಯನ್ನು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅಂದರೆ ಸೊ ನೀವು ಡೆಪಾಸಿಟ್ ಮಾಡಿರೋ ಅಮೌಂಟನ್ನು ಬೇಕಾದ್ರೆ ನೀವು ವಿತ್ಡ್ರಾ ಮಾಡ್ಕೋಬೋದು. ಅಟ್ ದಿ ಸೇಮ್ ಟೈಮ್ ನೀವು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ನೀವು ಪೇಮೆಂಟನ್ನು ಬೇಕಾದರೆ ಮಾಡ್ಬೋದು. ಸೊ ಆ ಒಂದು ಫೆಸಿಲಿಟಿಯನ್ನು ಕೂಡ ಬ್ಯಾಂಕ್ ಕೊಟ್ಟಿರುತ್ತೆ. ಹಾಗಾಗಿ ಸೊ ಬ್ಯಾಂಕ್ ಪ್ರೊವೈಡ್ಸ್ ಅನ್ ಈಸಿ ಸರ್ವಿಸಸ್, ಈಸಿ ಪೇಮೆಂಟ್ ಆ್ಯಂಡ್ ವಿತ್ಡ್ರಾ ಫೆಸಿಲಿಟಿ ಟು ದಿ ಕಸ್ಟಮರ್ಸ್ಗೆ. ಈಸಿ ಒಂದು ಪೇಮೆಂಟ್ ಮಾಡ್ತಕ್ಕಂಥದ್ದು, ವಿತ್ಡ್ರಾ ಮಾಡಲಿಕ್ಕೆ ಫೆಸಿಲಿಟಿಯನ್ನು ಕಸ್ಟಮರ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಫೀಚರ್ ಹೇಳುತ್ತೆ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವೀಸಸ್. ನೋಡಿ, ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವೀಸಸ್ ಅಂತ ಬಂದಾಗ ಸೊ ಬ್ಯಾಂಕು ಆಲ್ಸೋ ಆ್ಯಕ್ಟ್ ಆಸ್ ಎ ಏಜೆಂಟ್ ಟು ದಿ ಕಸ್ಟಮರ್. ಅಟ್ ದಿ ಸೇಮ್ ಟೈಮ್ ಬ್ಯಾಂಕ್ ಆಲ್ಸೋ ಪ್ರೊವೈಡ್ ಸಮ್ ಯುಟಿಲಿಟಿ ಸರ್ವೀಸಸ್ ಟು ದಿ ಕಸ್ಟಮರ್. ಸೊ ಇಲ್ಲಿ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವೀಸಸ್ ಅಂತ ಹೇಳಿದ್ರೆ ಬ್ಯಾಂಕ್ ಪ್ರೊವೈಡ್ಸ್ ವೇರಿಯಸ್ ಬ್ಯಾಂಕಿಂಗ್ ಫೆಸಿಲಿಟಿ ಟು ಇಟ್ಸ್ ಕಸ್ಟಮರ್, ಇನ್ಕ್ಲೂಡಿಂಗ್ ಜನರಲ್ ಯುಟಿಲಿಟಿ ಸರ್ವೀಸಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಏಜೆನ್ಸಿ ಸರ್ವೀಸಸ್ ಆಗಿರ್ಬೋದು, ಲೈಕ್ ಕಲೆಕ್ಷನ್ ಆಫ್ ಚೆಕ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಆಗಿರ್ಬೋದು. ಸೊ ಅಂದರೆ ಬ್ಯಾಂಕು ಏಜೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಆನ್ ಬಿಹಾಫ್ ಆಫ್ ಕಸ್ಟಮರ್, ಬ್ಯಾಂಕ್ ಓನ್ಲಿ ಮೇಕ್ ಸರ್ಟೈನ್ ಪೇಮೆಂಟ್ಸ್, bank only receive transfer fund, bank only receive commission or interest or dividend from others, so other company. ಸೊ ಬ್ಯಾಂಕು ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ಬ್ಯಾಂಕ್ ಆಲ್ಸೋ ಪ್ರೊವೈಡ್ ಸಮ್ ಜನರಲ್ ಯುಟಿಲಿಟಿ ಸರ್ವಿಸಸ್ನು ಕೂಡ ಕಸ್ಟಮರ್ಗೆ ಕೊಡ್ತಾ ಹೋಗುತ್ತೆ. ಅಂಡ್ ಸೆವೆಂತ್ ಒನ್ ಫೀಚರ್ ಇರುತ್ತೆ ಪ್ರಾಫಿಟ್ ಅಂಡ್ ಸರ್ವಿಸ್ ಓರಿಯೆಂಟೇಷನ್. ನೋಡಿ, ಪ್ರಾಫಿಟ್ ಅಂಡ್ ಸರ್ವಿಸ್ ಓರಿಯೆಂಟೇಷನ್ಸ್ ಅಂದರೆ ಏನಿಲ್ಲ, ಬ್ಯಾಂಕು ಒಂದು ಪ್ರಾಫಿಟ್ ಸೀಕಿಂಗ್ ಇನ್ಸ್ಟಿಟ್ಯೂಷನು ಅಲಾಂಗ್ ವಿತ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್. ಸೊ ಸರ್ವಿಸನ್ನು ಕೊಡೋದರ ಜೊತೆಗೆ ಬ್ಯಾಂಕು ತನ್ನ ಪ್ರಾಫಿಟನ್ನು ಕೂಡ ಅರ್ನು ಮಾಡ್ತಾ ಹೋಗ್ತಾ ಇರುತ್ತೆ. ದಟ್ಸ್ ವೈ ಬ್ಯಾಂಕ್ ಈಸ್ ಎ ಪ್ರಾಫಿಟ್ ಸೀಕಿಂಗ್ ಆರ್ಗನೈಸೇಷನ್ ಅಲಾಂಗ್ ವಿತ್ ರೆಂಡರಿಂಗ್ ಸರ್ವೀಸಸನ್ನು ಕೊಡೋದ್ರ ಜೊತೆಗೆ. ಆ್ಯಂಡ್ ನೇಮ್ ಐಡೆಂಟಿಟಿ ಅಂತ ಇದೆ ಒಂದು ಫೀಚರ್ಸು. ನೋಡಿ, ಬ್ಯಾಂಕ್ ಅನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನೇಮ್ ಐಡೆಂಟಿಟಿ ಏನಿರುತ್ತೆ, ದ ಬ್ಯಾಂಕ್ ಮಸ್ಟ್ ಆ್ಯಡ್ ದ ವರ್ಡ್ ಬ್ಯಾಂಕ್ ಇನ್ ಇಟ್ಸ್ ನೇಮ್ ಆಫ್ ದಿ ಬ್ಯಾಂಕ್. ಸೊ ಯಾವ ಒಂದು ಬಿಸ್ನೆಸ್ಸು ಬ್ಯಾಂಕಿಂಗ್ ಆಕ್ಟಿವಿಟೀಸನ್ನು ಮಾಡ್ತಾ ಹೋಗುತ್ತೆ, ಸೊ ಯಾವ ಒಂದು ಬಿಸ್ನೆಸ್ಸು ಬ್ಯಾಂಕಿಂಗ್ ಆಕ್ಟಿವಿಟೀಸನ್ನು ಮಾಡ್ತಾ ಹೋಗುತ್ತೆ, ಆ ಒಂದು ಬ್ಯಾಂಕು ತನ್ನ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ನ ಜೊತೆಗೆ ಬ್ಯಾಂಕ್ ಅನ್ನೋ ವರ್ಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಕನೆಕ್ಟಿಂಗ್ ಲಿಂಕ್ ಅಂತ ಹೇಳಿದ್ರೆ ಎ ಬ್ಯಾಂಕ್ ಆಲ್ಸೋ ಆ್ಯಕ್ಟ್ ಆಸ್ ಎ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಬಾರೋಯರ್ಸ್ ಆ್ಯಂಡ್ ಲೆಂಡರ್ಸ್. ಸೊ ಬ್ಯಾಂಕ್ ಅನ್ನೋದು
It is one of the financial institution, ಸೊ ವಿಚ್ ಆಕ್ಟ್ ಆಸ್ ಎ ಲಿಂಕ್ ಬಿಟ್ವೀನ್ ಬಾರೋಯರ್ಸ್ ಅಂಡ್ ಲೆಂಡರ್ಸ್. ಬಾರೋಯರ್ಸ್ ಮತ್ತು ಲೆಂಡರ್ಸ್ನ ಮಧ್ಯೆ ಒಂದು ಲಿಂಕ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಯಾರ ಹತ್ರ ಜಾಸ್ತಿ ಅಮೌಂಟ್ ಇರುತ್ತೆ ಅವರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ, ಸೇವ್ ಮಾಡ್ತಾರೆ. ಅದೇ ದುಡ್ಡನ್ನು ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಬ್ಯಾಂಕು ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಆಗಿ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಬ್ಯಾಂಕ್ ಆಕ್ಟ್ ಆಸ್ ಎ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಅ ಬಾರೋಯರ್ ಆ್ಯಂಡ್ ಲೆಂಡರ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ನೋಡಿ, ದ ಬ್ಯಾಂಕ್ನ ಮೇನ್ ಬಿಸ್ನೆಸ್ ಆಕ್ಟಿವಿಟೀಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥದ್ದು ಅಂದರೆ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಆ್ಯಂಡ್ ಲೆಂಡಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆರ್ ನೇಚರ್ ಆಫ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಒಂದು ಡೀಲಿಂಗ್ ಇನ್ ಮನಿ, ಇಂಡಿವಿಜುವಲ್ ಫಾರ್ಮ್ ಆ್ಯಂಡ್ ಕಂಪನಿ, ಅಕ್ಸೆಪ್ಟೆನ್ಸ್ ಡೆಪಾಸಿಟ್, ಲೆಂಡಿಂಗ್ ಲೋನ್ಸ್, ಪೇಮೆಂಟ್ ಆ್ಯಂಡ್ ವಿತ್ಡ್ರಾಲ್ಸ್, ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್, profit on service orientation, name identity, connecting link, as well as business, ಬ್ಯಾಂಕಿಂಗ್ ಬಿಸ್ನೆಸ್ ಅಂತ ಏನಿದೆ ಇಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಥವಾ ಬ್ಯಾಂಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರೋಲ್ ಅಥವಾ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದು. ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ ಅನ್ನ ಕೇಳ್ತಾರೆ. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1st April 1935 ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥದ್ದು ಮುಂಬೈಯಲ್ಲಿ ಇರ್ತಕ್ಕಂಥದ್ದು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಒನ್ ಆಫ್ ದಿ ಸೋಲ್ ಅಥಾರಿಟಿ ಟು ಕಂಟ್ರೋಲ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸೋಲ್ ಅಥಾರಿಟಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇರ್ತಕ್ಕಂಥದ್ದು. ಹಾಗಾದರೆ ಆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೆಲ್ಲ ಫಂಕ್ಷನ್ಸನ್ನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ದ ಫಂಕ್ಷನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಕ್ಕಂಥದ್ದು. ಒಂದು ಇಶ್ಯೂ ಆಫ್ ನೋಟ್ಸ್, ದಟ್ ಈಸ್ ಕರೆನ್ಸಿ ನೋಟ್ಸ್, ಬ್ಯಾಂಕರ್ಸ್ ಟು ಗವರ್ನಮೆಂಟ್, ಬ್ಯಾಂಕರ್ಸ್ ಬ್ಯಾಂಕ್, ಕಂಟ್ರೋಲರ್ ಆಫ್ ದಿ ಕ್ರೆಡಿಟ್, custodian of foreign reserves, monetary authority, closely monitoring economic parameters, grievance settlement measures, agricultural development, promotion of small scale industry, facilitates foreign trade. ಸೊ ಇವೆಲ್ಲದೂ ಕೂಡ ರೋಲ್ ಆರ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಮೊದಲನೇದು ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಆಫ್ ನೋಟ್ಸ್. ನೋಡಿ, ಇಶ್ಯೂ ಆಫ್ ನೋಟ್ಸ್ ಅಂದರೆ ಕರೆನ್ಸಿ ನೋಟ್ಸನ್ನು ಇಂಡಿಯಾದಲ್ಲಿ ಕರೆನ್ಸಿ ನೋಟ್ಸನ್ನು ಪ್ರಿಂಟ್ ಮಾಡಿ ಇಶ್ಯೂ ಮಾಡ್ತಕ್ಕಂಥ ಏಕೈಕ ಅಧಿಕಾರ ಇಂಡಿಯಾದಲ್ಲಿ ಯಾರಿಗಿದೆಯಪ್ಪ ಅಂತ ಹೇಳಿದ್ರೆ ಅದು ರಿಸರ್ವ್ ಬ್ಯಾಂಕಿಗೆ ಮಾತ್ರನೇ ಇರ್ತಕ್ಕಂಥದ್ದು. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಎ ಸೋಲ್ ಮೊನೋಪಲಿ ಅಥಾರಿಟಿ ಟು ಇಶ್ಯೂಂಗ್ ಆಫ್ ಕರೆನ್ಸಿ ನೋಟ್ಸ್. ಇಂಡಿಯಾದಲ್ಲಿ ಏಕೈಕ ಅಧಿಕಾರ ಅಂದರೆ ಏಕಸ್ವಾಮ್ಯ ಅಧಿಕಾರ ಇರ್ತಕ್ಕಂಥದ್ದು ಫಾರ್ ಪ್ರಿಂಟಿಂಗ್ ಆಫ್ ಕರೆನ್ಸಿ ನೋಟ್ಸ್ ಆಸ್ ವೆಲ್ ಆಸ್ ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್ ಇರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ. ₹1 ನೋಟನ್ನು ಹೊರತುಪಡಿಸಿ, ಅಂದರೆ ₹1 ನೋಟ್ ಮತ್ತು ₹1 ಕಾಯಿನ್ಸನ್ನು ಹೊರತುಪಡಿಸಿ ಉಳಿದ ಎಲ್ಲ ರೀತಿಯ ಕರೆನ್ಸಿ ನೋಟ್ಸನ್ನು ₹10 ಆಗಿರ್ಬೋದು, ₹500 ಆಗಿರ್ಬೋದು, ₹20 ಆಗಿರ್ಬೋದು, 100 ಆಗಿರ್ಬೋದು, 200 ಆಗಿರ್ಬೋದು, 500 ಆಗಿರ್ಬೋದು, 1000 ಆಗಿರ್ಬೋದು, ಎಕ್ಸೆಪ್ಟ್ ₹1 ನೋಟ್ ಮತ್ತು ₹1 ಕಾಯಿನನ್ನು ಬಿಟ್ಟು ಎಲ್ಲ ರೀತಿಯ ಕರೆನ್ಸಿ ನೋಟ್ಸನ್ನು ಪ್ರಿಂಟ್ ಮಾಡಿ ಇಶ್ಯೂ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಹಾಗಾಗಿ ಅದು ಮೊದಲನೇ ರೋಲ್ ಅಥವಾ ಮೊದಲನೇ ಫಂಕ್ಷನ್ಸ್ ಅಂತ ಕರಿತೀವಿ. ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ ಎ ಸೋಲ್ ಮೊನೋಪಲಿ ಅಥಾರಿಟಿ ಟು ಪ್ರಿಂಟಿಂಗ್ ಅಂಡ್ ಇಶ್ಯೂಂಗ್ ಆಫ್ ಕರೆನ್ಸಿ ನೋಟ್ಸ್ ಎಕ್ಸೆಪ್ಟ್ ₹1 ಕಾಯಿನ್ ಅಂಡ್ ₹1 ನೋಟ್ಸ್. ₹1 ಕಾಯಿನ್ ಮತ್ತು ₹1 ನೋಟ್ಸನ್ನು ಸೊ ಏನು ಫಿನಾನ್ಸ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಏನಿದೆ ಅವರು ಇಶ್ಯೂ ಮಾಡ್ತಕ್ಕಂಥ ರೈಟ್ಸ್ ಇರೋದು. ಅಂದರೆ ಹಣಕಾಸು ಸಚಿವಾಲಯ ಅಂತ ಏನು ಕರಿತೀವಿ, ಅವರು ₹1 ಕಾಯಿನ್ ಅಥವಾ ₹1 ನೋಟ್ಸನ್ನು ಇಶ್ಯೂ ಮಾಡ್ತಾರೆ. ಎಕ್ಸೆಪ್ಟ್ ₹1 ನೋಟ್ ಬಿಟ್ಟು ಉಳಿದ ಎಲ್ಲ ರೀತಿಯ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂಥ ಕರೆನ್ಸಿ ನೋಟ್ಸನ್ನು ಪ್ರಿಂಟ್ ಮಾಡಿ ಇಶ್ಯೂ ಮಾಡ್ತಕ್ಕಂಥ ಏಕೈಕ ಅಧಿಕಾರ ಇರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ಸೋಲ್ ಅಥಾರಿಟಿ ಇರೋದು ಇಶ್ಯೂಂಗ್ ಆಫ್ ಕರೆನ್ಸಿ ನೋಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದು ಫಸ್ಟ್ ಒನ್ ಫಂಕ್ಷನ್ ಅಥವಾ ರೋಲ್ ಅಂತ ಕರಿತೀವಿ, ಇಶ್ಯೂ ಆಫ್ ನೋಟ್ಸ್ ಅಂತ. ಎರಡನೇದೇನಿರುತ್ತೆ ಬ್ಯಾಂಕರ್ಸ್ ಟು ದಿ ಗೌರ್ನಮೆಂಟ್. ನೋಡಿ, ಬ್ಯಾಂಕರ್ಸ್ ಟು ಗೌರ್ನಮೆಂಟ್ ಅಂತ ಬಂದಾಗ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಆಲ್ಸೋ ಆಕ್ಟ್ ಆಸ್ ಎ ಬ್ಯಾಂಕರ್ಸ್ ಟು ಗೌರ್ನಮೆಂಟ್. ಅಂದರೆ ಬ್ಯಾಂಕರ್ಸ್ ಟು ಗೌರ್ನಮೆಂಟ್ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್
ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ನ ಪರವಾಗಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರದ ಕೆಲಸಗಳನ್ನ ಹಣಕಾಸಿನ ವ್ಯವಹಾರ ಏನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಆನ್ ಬಿಹಾಫ್ ಆಫ್ ಗೌರ್ನಮೆಂಟ್, ಸೊ ಸೆಂಟ್ರಲ್ ಬ್ಯಾಂಕು ಅಂಡರ್ಟೇಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪರವಾಗಿ ಫಿನಾನ್ಸ್ ರಿಲೇಟೆಡ್ ಬಿಸ್ನೆಸ್ ಆಕ್ಟಿವಿಟೀಸನ್ನು ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಾ ಹೋಗೋಕ್ಕೆ, ಹಾಗಾಗಿ ಇದನ್ನ ಬ್ಯಾಂಕರ್ಸ್ ಟು ದಿ ಗೌರ್ನಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಟು ಆಕ್ಟ್ ಆಸ್ ಎ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಆಸ್ ಎನ್ ಏಜೆಂಟ್, ಆಕ್ಟ್ ಆಸ್ ಎನ್ ಅಡ್ವೈಸರ್ ಟು ದಿ ಗೌರ್ನಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಎ ಸ್ಟೇಟ್ ಗೌರ್ನಮೆಂಟ್ಗೆ ಅಡ್ವೈಸರ್ ಆಗಿ, ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಏನಕ್ಕೆ ಅಂದರೆ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಫಾರ್ಮ್ ಆಲ್ ಬ್ಯಾಂಕಿಂಗ್ ಫಂಕ್ಷನ್ ರಿಲೇಟಿಂಗ್ ಟು ಸ್ಟೇಟ್ ಗೌರ್ನಮೆಂಟ್ ಆರ್ ಇಟ್ ಮೇ ಬಿ ರಿಲೇಟಿಂಗ್ ಟು ಸೆಂಟ್ರಲ್ ಗೌರ್ನಮೆಂಟ್ಗೆ ಸಂಬಂಧಪಟ್ಟ ಎಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಫಂಕ್ಷನ್ಸನ್ನು RBI ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಬ್ಯಾಂಕರ್ಸ್ ಟು ಗೌರ್ನಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅಟ್ ದಿ ಸೇಮ್ ಟೈಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಆಲ್ಸೋ ಪ್ರೊವೈಡ್ ಯೂಸ್ಫುಲ್ ಅಡ್ವೈಸಸ್ ಟು ದಿ ಗೌರ್ನಮೆಂಟ್, ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ನಮೆಂಟ್ಗೆ ಅಡ್ವೈಸಸ್ ಅನ್ನು ಕೊಡ್ತಾ ಹೋಗುತ್ತೆ. ಎನಿ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಕಾನಮಿಕ್ ಬಗ್ಗೆ ಆಗಿರ್ಬೋದು ಅಥವಾ ಮಾನಿಟರಿ ಪಾಲಿಸಿ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ಗೆ ಅಡ್ವೈಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಬ್ಯಾಂಕರ್ಸ್ ಟು ಗೌರ್ನಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಥರ್ಡ್ ಒನ್ ರೋಲ್ ಆರ್ ಫಂಕ್ಷನ್ಸ್ ಏನ್ ಹೇಳುತ್ತೆ ಅಂದ್ರೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ, ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳ ಮೇಲೆ ಒಂದು ನಿಯಂತ್ರಣ ಹೊಂದಿದ್ದು, ಅವುಗಳಿಗೆ ಬೇಕಾದಂಥ ಎಮರ್ಜೆನ್ಸಿ ಫಂಡ್ಸನ್ನು ಅಥವಾ ಅವ್ರಿಗೆ ಏನು ಅವಶ್ಯಕತೆ ಇದ್ದಾಗ ಸಾಲವನ್ನು ಕೂಡ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಇಂಡಿಯಾದಲ್ಲಿ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಫಾರ್ಮ್ ಸೇಮ್ ಫಂಕ್ಷನ್ಸ್. ಏನು ಈಗ ನಾವು ಕಸ್ಟಮರ್ಸು ಏನು ಕಮರ್ಷಿಯಲ್ ಬ್ಯಾಂಕ್ಗಳ ಜೊತೆ ಯಾವ ರೀತಿ ರಿಲೇಷನ್ಶಿಪ್ಪನ್ನು ಒಳಗೊಂಡಿರ್ತೀವಿ, ಸೇಮ್ ಥಿಂಗ್ ಬ್ಯಾಂಕ್ಗಳು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದೇ ಥರನೇ ಸೊ ರಿಲೇಷನ್ಶಿಪ್ಪನ್ನು ಒಳಗೊಂಡಿರ್ತವೆ. ಜಸ್ಟ್ ಲೈಕ್ ಈಗ ನಾವು ಕಮರ್ಷಿಯಲ್ ಬ್ಯಾಂಕಲ್ಲಿ ಎಲ್ಲೋ ಒಂದು ಆಕ್ಸಿಸ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾವು ಸಾಲ ತೊಗೊಂಬರ್ತೀವಿ, ಅದೇ ಥರನೇ ಆಕ್ಸಿಸ್ ಬ್ಯಾಂಕ್ ಏನು ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೋಗ್ಬಿಟ್ಟು ಸಾಲ ತೊಗೊಂಬರುತ್ತೆ, ಲೈಕ್ ದಟ್. ಸೊ ಸೊ ನಾವು ಕೆನರಾ ಬ್ಯಾಂಕಲ್ಲಿ ಹೋಗಿ ಸಾಲ ತೊಗೊಂಬಂದ್ಬಿಡ್ತೀವಿ. ಸೊ ಕೆನರಾ ಬ್ಯಾಂಕು ಅವ್ರು ಎಲ್ಲಿಂದ ಸಾಲ ತೊಗೊಂಬರ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲ ತೊಗೊಂಬರ್ತಾರೆ. ಹಾಗಾಗಿ ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸೊ ಇಟ್ ಆ್ಯಕ್ಟ್ ಆಸ್ ಎ ಆರ್ಡಿನರಿ ಫಂಕ್ಷನ್ಸ್ ಲೈಕ್ ಕಸ್ಟಮರ್ಸ್ ಮತ್ತು ಬ್ಯಾಂಕ್ನ ಮಧ್ಯೆ ಯಾವ ಥರ ರಿಲೇಷನ್ಶಿಪ್ ಇರುತ್ತೆ, ಆ ರಿಲೇಷನ್ಶಿಪ್ ಬ್ಯಾಂಕು ಮತ್ತು ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಧ್ಯೆ ರಿಲೇಷನ್ಶಿಪ್ ಇರ್ತಾ ಹೋಗುತ್ತೆ. ಅಂದರೆ RBI ಲೆಂಡ್ಸ್ ಮನಿ ಟು ಆಲ್ ಕಮರ್ಷಿಯಲ್ ಬ್ಯಾಂಕ್ಗೆ ಮನಿಯನ್ನು, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ಎಲ್ಲ ಬ್ಯಾಂಕ್ಗಳನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಅಥಾರಿಟಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ಬ್ಯಾಂಕರ್ಸ್ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ದೆನ್ ಫೋರ್ತ್ ಒನ್ ಹೇಳುತ್ತೆ ಅಂದರೆ ಕಂಟ್ರೋಲರ್ ಆಫ್ ದಿ ಕ್ರೆಡಿಟ್ ಅಂತ ಇದೆ ನೋಡಿ. ಕಂಟ್ರೋಲರ್ ಆಫ್ ದಿ ಕ್ರೆಡಿಟ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ರೆಸ್ಪಾನ್ಸಿಬಿಲಿಟಿ ಟು ಕಂಟ್ರೋಲಿಂಗ್ ಕ್ರೆಡಿಟ್ ಕ್ರಿಯೇಟೆಡ್ ಬೈ ದಿ ಕಮರ್ಷಿಯಲ್ ಬ್ಯಾಂಕ್. ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು ಏನು ಕ್ರೆಡಿಟನ್ನು ಕ್ರಿಯೇಟ್ ಮಾಡಿರ್ತವೆ ಮಾರ್ಕೆಟಲ್ಲಿ, ಆ ಕ್ರೆಡಿಟ್ ಕ್ರಿಯೇಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಕ್ರೆಡಿಟ್ ಕಂಟ್ರೋಲ್ನ ಮಾಡ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದೇ ಕೆಲಸ. ಅಂದರೆ ಏನು ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆದಾಗ ಅಥವಾ ಹಣದುಬ್ಬರ ಕಡಿಮೆ ಆದಾಗ, ಸೊ ಆ ಒಂದು ಇನ್ಫ್ಲೇಷನ್ಸ್ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು, ಆಗ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ರೆಪೋ ರೇಟನ್ನು ಡಿಕ್ರೀಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಕ್ಕಂಥದ್ದು. ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂದರೆ ಕ್ರೆಡಿಟ್ ಕ್ರಿಯೇಟ್ ಏನು ಮಾಡಿರ್ತಾರೆ ಕಮರ್ಷಿಯಲ್ ಬ್ಯಾಂಕ್ಗಳು, ಆ ಕಮರ್ಷಿಯಲ್ ಬ್ಯಾಂಕ್ಗಳು ಕ್ರಿಯೇಟ್ ಮಾಡಿರೋ ಕ್ರೆಡಿಟನ್ನು ಸೊ ಮೇಂಟೈನ್ ಮಾಡಬೇಕಾಗುತ್ತೆ, ಕಂಟ್ರೋಲ್ ಮಾಡಬೇಕಾಗುತ್ತೆ. ಈ ಕಡೆ ಮನಿ ಸಪ್ಲೈ ಜಾಸ್ತಿನೂ ಇರಬಾರ್ದು, ಈ ಕಡೆ ಮನಿ ಸಪ್ಲೈ ಕಡಿಮೆನೂ ಕೂಡ ಇರಬಾರ್ದು. ಅದನ್ನು ನೋಡ್ಕೊಳ್ತಕ್ಕಂಥದ್ದು ಕಮರ್ಷಿಯಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೆಲಸ ಆಗಿರುತ್ತೆ. ಹಾಗಾಗಿ ಅದನ್ನು ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಅಟ್ ದಿ ಸೇಮ್ ಟೈಮ್ ಕಸ್ಟೋಡಿಯನ್ ಆಫ್ ಫಾರಿನ್ ರಿಸರ್ವ್.
ಕಸ್ಟೋಡಿಯನ್ ಆಫ್ ಫಾರಿನ್ ರಿಸರ್ವ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ದ ಪರ್ಪಸ್ ಆಫ್ ಕೀಪಿಂಗ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಸ್ಟೇಬಲ್, ವಿದೇಶಿ ವಿನಿಮಯವನ್ನು ಸ್ಟೇಬಲ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಫಾರಿನ್ ಕರೆನ್ಸಿಯನ್ನು ಬೈ ಮಾಡಬೇಕು ಮತ್ತು ಫಾರಿನ್ ಕರೆನ್ಸಿಯನ್ನು ಸೇಲ್ ಮಾಡಬೇಕು ಫಾರ್ ದಿ ಪರ್ಪಸ್ ಆಫ್ ಟು ಪ್ರೊಟೆಕ್ಟ್ ಫಾರಿನ್ ಎಕ್ಸ್ಚೇಂಜ್ ಫಂಡ್ಸನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ನೋಡಿ, ಆರ್ ಬಿ ಐ ಫಾರಿನ್ ಕರೆನ್ಸಿಯನ್ನು ಸೇಲ್ ಮಾಡ್ಬೋದು ಯಾವಾಗ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟು ವೆನ್ ಸಪ್ಲೈ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಏನು ಫಾರಿನ್ ಎಕ್ಸ್ಚೇಂಜಸ್ಸನ್ನು ಸೇಲ್ ಮಾಡ್ಬೋದು. ಅಟ್ ದಿ ಸೇಮ್ ಟೈಮ್ ವರ್ಷ ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ಪರ್ಚೇಸಸ್ಸನ್ನು ಕೂಡ ಮಾಡ್ಬೋದು. ಈ ಮುಖಾಂತರ ಫಾರಿನ್ ಕರೆನ್ಸಿನ ಬೈ ಮತ್ತು ಸೇಲ್ ಮಾಡೋ ಮುಖಾಂತರ ಆ ಒಂದು ಫಾರಿನ್ ರಿಸರ್ವ್ಸನ್ನು ಕಂಟ್ರೋಲನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮಾನಿಟರಿ ಅಥಾರಿಟಿ ಅಂತ ಇದೆ ನೋಡಿ. ಮಾನಿಟರಿ ಅಥಾರಿಟಿ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಸಪ್ಲೈಯನ್ನು ಮಾಡಲಿಕ್ಕೆ ಅಂದರೆ ಕ್ರೆಡಿಟ್ ಕಂಟ್ರೋಲನ್ನು ಮಾಡಲಿಕ್ಕೆ ಮಾನಿಟರಿ ಪಾಲಿಸಿಯನ್ನು ತಗೊಂಬಂದಿದೆ. ಮಾನಿಟರಿ ಅಥಾರಿಟಿ ಅಂತ ಕರಿತೀವಿ. ಎರಡು ಟೆಕ್ನಿಕ್ಸನ್ನು ಅಥವಾ ಎರಡು ಟೂಲ್ಸನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯೂಸ್ ಮಾಡ್ತಾ ಹೋಗುತ್ತೆ. ಒಂದು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಇದೆ, ಇನ್ನೊಂದು ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ಎರಡು ಟೂಲ್ಸನ್ನು ತಗೊಂಬಂದಿರ್ತಕ್ಕಂಥದ್ದು. ಒಂದು ಕ್ವಾಂಟಿಟೇಟಿವ್, ಇನ್ನೊಂದು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಅಂತ. ಲೈಕ್ ಬ್ಯಾಂಕ್ ರೇಟ್ ಆಗಿರ್ಬೋದು, ರೆಪೋ ರೇಟ್ ಆಗಿರ್ಬೋದು, ಸಿ ಆರ್ ಆರ್ ಆಗಿರ್ಬೋದು, ಎಸ್ ಎಲ್ ಆರ್ ಆಗಿರ್ಬೋದು, ಅಥವಾ ಮಾರಲ್ ಸುಯೇಷನ್ಸ್ ಆಗಿರ್ಬೋದು, ಡೈರೆಕ್ಟ್ ಆ್ಯಕ್ಷನ್ಸ್ ಆಗಿರ್ಬೋದು, ಇವೆಲ್ಲದೂ ಕೂಡ ಮಾನಿಟರಿ ಅಥಾರಿಟಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಂಬಂದಿರ್ತಕ್ಕಂಥದ್ದು. ಬಿಕಾಸ್ ಆಫ್ ಟು ಪ್ರೊಟೆಕ್ಟ್ ದ ಏನು ಎಕನಾಮಿಕ್ ಗ್ರೋತನ್ನು ಪ್ರೊಟೆಕ್ಟ್ ಮಾಡಬೇಕು, ಪ್ರೈಸ್ ಮನಿ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು, ಇನ್ಫ್ಲೇಷನ್ ಟ್ರೆಂಡನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯೂಸ್ ದ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸನ್ನು ತೊಗೊಂಬಂದಿರ್ತಕ್ಕಂಥದ್ದು. ಅದು ಕೂಡ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಫಂಕ್ಷನ್ಸ್ ಆಗಿರುತ್ತೆ. ಕ್ಲೋಸ್ಲಿ ಮಾನಿಟರಿಂಗ್ ಎಕನಾಮಿಕ್ ಪ್ಯಾರಾಮೀಟರ್ಸ್ ನೋಡಿ. ಇನ್ನು ಬ್ರಾಡ್ ಎಕನಾಮಿಕ್ ಪ್ಯಾರಾಮೀಟರ್ಸ್ ಅಂತ ಬಂದಾಗ ಲೈಕ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಗಿರ್ಬೋದು, ಪ್ರೈಸಸ್ ಲೆವೆಲ್ ಆಗಿರ್ಬೋದು, ಪ್ರೊಡಕ್ಷನ್ ಲೆವೆಲ್ ಆಗಿರ್ಬೋದು, ಟ್ರೇಡ್ ಸೈಕಲ್ ಆಗಿರ್ಬೋದು, ಫಾರಿನ್ ಇನ್ವೆಸ್ಟ್ಮೆಂಟ್ ಫ್ಲೋಸ್ ಆಗಿರ್ಬೋದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು, ಫಿನಾನ್ಷಿಯಲ್ ಮಾರ್ಕೆಟ್ ಆಗಿರ್ಬೋದು. ಸೊ ಇವನ್ನೆಲ್ಲದೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರ್ ಮಾಡ್ತಾ ಹೋಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಕ್ಲೋಸ್ಲಿ ಮಾನಿಟರಿಂಗ್ ಎಕನಾಮಿಕ್ ಪ್ಯಾರಾಮೀಟರ್ಸ್ ಅಂತ ಕರಿತಾ ಹೋಗ್ತೀವಿ. ಎಂಪ್ಲಾಯ್ಮೆಂಟು, ಫಿನಾನ್ಷಿಯಲ್ ಮಾರ್ಕೆಟು, ಟ್ರೇಡ್ ಸೈಕಲ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವನ್ನೆಲ್ಲ ಮಾನಿಟರ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಇನ್ ಆರ್ಡರ್ ಟು ಅಚೀವ್ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು, ಎಕನಾಮಿಕ್ ಗ್ರೋತನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಎಕನಾಮಿಕ್ ಪ್ಯಾರಾಮೀಟರ್ಸ್ ಅಂತ ಏನು ಕರೀತಾ ಹೋಗ್ತೀವಿ ಅವನ್ನ ಮಾನಿಟರ್ ಮಾಡ್ತಕ್ಕಂಥ ಕೆಲಸದ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದೇ ಆಗಿರುತ್ತೆ. ಆ್ಯಂಡ್ ಗ್ರೇವಿಯನ್ ಸೆಟಲ್ಮೆಂಟ್ ಮೆಷರ್ಸ್ ಅಂತ ಕರಿತೀವಿ. ಗ್ರೇವಿಯನ್ ಸೆಟಲ್ಮೆಂಟ್ ಮೆಷರ್ಸ್ ಅಂತ ಹೇಳಿದ್ರೆ ಸೊ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ ಅಪಾಯಿಂಟೆಡ್ ಆಲ್ಮೋಸ್ಟ್ 20 ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಅಪಾಯಿಂಟ್ಮೆಂಟ್ ಮಾಡಿದೆ. ಇನ್ 20 ಸ್ಟೇಟ್ ಕ್ಯಾಪಿಟಲ್ಸ್ಗಳಲ್ಲಿ ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ, ಸ್ಪೀಡ್ ಆಗಿ, ಇನ್ಎಕ್ಸ್ಪೆನ್ಸಿವ್ ಆಗಿ ಒಂದು ಕಸ್ಟಮರ್ ಪ್ರಾಬ್ಲಮ್ಸನ್ನು, ಕಂಪ್ಲೇಂಟನ್ನು ಸಾಲ್ವ್ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಂಬುಡ್ಸ್ಮನ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಅದನ್ನೇ ನಾವು ಗ್ರೇವಿಯನ್ ಸೆಟಲ್ಮೆಂಟ್ ಮೆಷರ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಕಸ್ಟಮರ್ಸ್ಗೆ ಏನು ಇಶ್ಯೂಸ್ ಇರುತ್ತೆ ಆ ಒಂದು ಇಶ್ಯೂಸನ್ನು ಬ್ಯಾಂಕು ಸಾಲ್ವ್ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಓಂಬುಡ್ಸ್ಮನ್ ಸ್ಕೀಮಲ್ಲಿ ಕಂಪ್ಲೇಂಟನ್ನು ಮಾಡ್ಬೋದು. ಆಲ್ಮೋಸ್ಟ್ 20 ಬ್ಯಾಂಕಿಂಗ್ ಓಂಬುಡ್ಸ್ಮನನ್ನು 20 ಸ್ಟೇಟ್ ಕ್ಯಾಪಿಟಲ್ ಸಿಟಿಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ನೋಡಿ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಡೆವಲಪ್ಮೆಂಟ್ ಆಫ್ ಇಂಡಿಯಾದ ಒಂದು ದೇಶದ ಆರ್ಥಿಕತೆಗೆ ಅಗ್ರಿಕಲ್ಚರೇ ಬೆನ್ನೆಲುಬು ಅಂತ ನೀವು ಓದಿರ್ತೀರಾ. ಸೊ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸಮ್ ಪಾರ್ಟ್ ಆಫ್ ಮನಿ ವಿಲ್ ಬಿ ಲೆಂಡ್ ಟು ದಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ ನೀವು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳಿಗೂ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್ ಈಸ್ ಅ ಪ್ರಯಾರಿಟಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರಯಾರಿಟಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಸೊ ಎಲ್ಲ ಶೆಡ್ಯೂಲ್ ಬ್ಯಾಂಕ್ಗಳು ಶುಡ್ ಕನ್ಸಿಡರ್ ಸಮ್ ಪರ್ಸೆಂಟೇಜ್ ಆಫ್ ಮನಿಯನ್ನು ಪ್ರಯಾರಿಟಿ ಸೆಕ್ಟರ್ಗೆ ಏನು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ ಕೊಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ವರ್ಕ್ ವಿತ್ ಇನ್ ಅಸೋಸಿಯೇಷನ್ ವಿತ್ ನಬಾರ್ಡ್, ನ್ಯಾಷನಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇದೆ. ಆ ಮುಖಾಂತರ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ ಸಹಾಯನ ಮಾಡ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಗ್ರಿಕಲ್ಚರ್ ಆಕ್ಟಿವಿಟೀಸನ್ನು ಪ್ರಯಾರಿಟಿ ಸೆಕ್ಟರ್ ಅಂತ ಅದು ಕನ್ಸಿಡರ್ ಮಾಡೋದ್ರಿಂದ ಎಲ್ಲ ಶೆಡ್ಯೂಲ್ ಬ್ಯಾಂಕ್ಗಳು ತಮ್ಮ ಒಂದು ಲೋನ್ಸ್ ಅಂಡ್ ಅಡ್ವೈಸಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ಮನಿಯನ್ನು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ ಕೊಡಬೇಕು ಅಂತಲೇ ಹೇಳಿರ್ತಕ್ಕಂಥದ್ದು.
ಅದೇ ಥರ ನೆಕ್ಸ್ಟ್ ಇದು ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಪ್ರಮೋಟ್ ಮಾಡಲಿಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೂ ಕೂಡ ಪ್ರಯಾರಿಟಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಎಲ್ಲ ಬ್ಯಾಂಕ್ಗಳು ಕೂಡ ಅದಕ್ಕೂ ಕೂಡ ಇಂತಿಷ್ಟು ಪರ್ಸೆಂಟೇಜು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸನ್ನು ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಫೆಸಿಲಿಟೇಟ್ಸ್ ಫಾರಿನ್ ಟ್ರೇಡ್ ಅಂತ ಹೇಳಿದ್ರೆ ಇವೆಲ್ಲದೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ಸ್ ಅಂತ ಕರಿತೀವಿ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನು, ಈ ಒಂದು ಕ್ವಶನ್ಸ್ ನಿಮ್ಮ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಬಂದಿರುತ್ತೆ. ಸೊ ಇದು ಫಸ್ಟ್ ಯೂನಿಟಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸೊ ಇವು ಇರ್ತಕ್ಕಂಥದ್ದು. ಸೊ ಇನ್ನು 2 ಕ್ವಶನ್ಸ್ ಫಸ್ಟ್ ಯೂನಿಟಲ್ಲಿ ಬರ್ತವೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.